ಅದೇ ಡುಂಗಿ ಆ ರಿಂಗು ಅದನ್ನ ಸೆಟ್ ಮಾಡ್ಬೇಕು ಅದಕ್ಕೆ. ಜಾಸ್ತಿ பேர் வரும்போது பிரச்சனை இல்லை. என்னதான் வாஷ் பண்ணிட்டு எது இன்ஜினா? ஓட்டலாம் பாருங்க, 2 செட். எது? செட் ஆஃப் ரப்பரா? செட் ஆஃப் ரப்பர் அதுவா? 2 செட் ஃபிட் பண்ணிருக்கீங்களா? ವೆಹಿಕಲ್ ಬಂದು ಕಂಪ್ಲೀಟ್ ಹೈಡ್ರೋಫೋಬಿಕ್ ಆಗಿದೆ. ಕಂಪ್ಲೀಟ್ ಸಿಲ್ವರ್ ಐಟಮ್ಸು, ಅಲ್ಯೂಮಿನಿಯಂ ಐಟಮ್ಸ್ ಎಲ್ಲ ಏನು ಬರುತ್ತೆ, ವೀಲಮ್ಸು, ಕ್ಲಚ್ ಕವರ್ಸು, ಹೆಡ್ಡು ಎಲ್ಲನೂ ಬಂದು ಮ್ಯಾಟ್ ಸಿಲ್ವರ್ ಫಿನಿಶ್ ಮಾಡಿರೋದು. ಡೋರ್ ಬಂದು
ಕಂಪ್ಲೀಟ್ ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಅದ್ರ ಮೇಲೆ ಪ್ರೈಮರ್ ಮಾಡಿ ಅದ್ರ ಮೇಲೆ ಪೇಂಟ್ ಮಾಡಿರೋದು ಇದು. ಸೊ ಇದು ಸಸ್ಟೈನ್ಸ್ ಚೆನ್ನಾಗಿರುತ್ತೆ, ಮತ್ತು ನೋಡೋದಕ್ಕೂ ನೋಡಿ ಹೊಸ ಬೋರ್ ಇದ್ದಂಗೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಫಿಲ್ಟರ್ ಬಾಕ್ಸು ಮತ್ತು ಸ್ಮಾಲ್ ಶೀಲ್ಡು ಇದನ್ನೆಲ್ಲ ಬಂದು ಟೆಕ್ಸ್ಚರ್ ಪೇಂಟ್ ಮಾಡಿರೋದು. ಬ್ಯಾಕ್ ಮಡ್ಗಾಡಿಗೆ ಬಂದು ಬ್ರಷ್ ಲೈನಿಂಗ್ ಹಾಕಿರೋದು ಇದು, ಹ್ಯಾಂಡ್ ಬ್ರಷ್ ಲೈನು, ಬ್ಯಾಕ್ ಮಡ್ಗಾಡು ಮತ್ತು ಟೈಲ್ ಲ್ಯಾಂಪು. ಸ್ವಲ್ಪ ವಿಂಟೇಜ್ ಲುಕ್ ಇರಲಿ ಅಂತ ಹೇಳ್ಬಿಟ್ಟು ಇಂಡಿಕೇಟರ್ಸು ಸೊ ಈ ಥರ ಯೂಸ್ ಮಾಡಿದ್ದೀವಿ. RX ಮತ್ತು ಬ್ಯಾಕ್ ಬ್ರೇಕ್ ಟೈಲ್ ಲೈಟ್ ಇದೆ. ಬ್ರೇಕ್ ಇದ್ದ ತಕ್ಷಣ ಕಂಪ್ಲೀಟಾಗಿ ಬ್ರೇಕ್ ಲೈಟ್ ಬರೋ ಥರ ಮಾಡ್ಕೊಂಡು, ಮತ್ತು ಈ ಗ್ರಿಪ್ಪರ್ಸ್ ಎಲ್ಲ ಬಲೂನ್ ಗ್ರಿಪ್ಪರ್ಸ್ ಇದು, ಸ್ವಲ್ಪ ವಿಂಟೇಜ್ ಲುಕ್ ಇರುತ್ತೆ. ಲೆಫ್ಟ್ ಆರ್ ರೈಟ್ ಅಂತ ಹೇಳ್ಬಿಟ್ಟು ಲೆಫ್ಟ್ ರೈಟ್ ಇಂಡಿಕೇಶನ್ಸ್ನ ಮೆನ್ಷನ್ ಮಾಡಿದ್ದೀವಿ. ಮತ್ತು ಇಲ್ಲಿ ನಾವು ಇಂಡಿಕೇಟರ್ ಹಾಕಿದಾಗ ಇಲ್ಲಿ ಲೈಟ್ ಬ್ಲಿಂಕ್ ಆಗೋ ಥರ ಮಾಡ್ಕೊಂಡಿದ್ದೀವಿ. ಇದು ಮೀಟ್ರ್ ಬಾಕ್ಸ್ ಥರ ಬರುತ್ತೆ. ಸೊ ರೈಟ್ ಹಾಕಿದ್ರೆ ರೈಟಲ್ಲಿ ಇದಾಗುತ್ತೆ, ಮತ್ತು ಆರನ್ ಎಲ್ಲ ಬರೋ ಥರ ಮಾಡ್ಕೊಂಡು, ಮತ್ತು ಐ ಬೀಮ್ ಹಾಕಿದಾಗ ನಿಮ್ಗೆ ಇಲ್ಲಿ ಐ ಬೀಮ್ದು ಲೈಟ್ ಆನ್ ಆಗುತ್ತೆ. ಫ್ರಂಟ್ ಮಾಡಿದಾಗ ಹೊಸದು ಹಾಕಿದ್ದೀವಿ.